ಮರದ ಎಲಿ ನೆರಳು ಮನೆಯ ಗ್ವಾಡಿ ಮ್ಯಾಲ ಆಡತಾವ ಆಟ, ಮಾಡ್ಯಾವ ತೊಗಲ ಗೊಂಬಿಯಾಟ. ಕರುಳ ಬಳ್ಳಿಯ ಕಥೆಯ ಹೇಳ್ತಾವ ನೋಡ್ರಿ ಶಾಂತ ಚಿತ್ತ, ನಾವು ನೀವು ಅದರ ಭಾಗ ಮಾತ್ರ. ರೆಂಬೆ ಕೊಂಬೆಯ ಮ್ಯಾಲ ಗೂಡು ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ, ಗೂಡಿನ್ಯಾಗ ಮಲಿಗ್ಯಾವ ಮರಿ ಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತ್ರಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಪಾರಿ ಪಾರಿ ಬಾರಿ ರತ್ನಿ, ಯಾವಾಗ ಬಂದಿದ್ದ ಗೊತ್ತಾಗ್ಲಿಲ್ಲ ನೋಡಿ ನನಗೆ. ನೀನು ಹಾಡು ಹೇಳ್ತಿದ್ದಲ್ಲವ ಅವಾಗ ಬಂದೆ. ಎಂತ ಚೆನ್ನಾಗಿ ಹಾಡು ಹೇಳ್ತಿ ಬಿಡ ನೀನು. ಹಂಗ ಹೇಳದವ ಬೇಜಾರು ಕಳಿಯಕ್ಕೆ. ಎಲ್ಲಿ ಗೀತಾ ಕಾಣಂಗೆ ಇಲ್ಲ? ಇಲ್ಲ, ಬೆಳಗ್ಗಿಂದ ಯಾಕೆ 2 ಸರಿ ವಾಂತಿ ಮಾಡಿಲ್ಲವ, ತಿಂದಿದ್ದೇನು ಹೊಟ್ಟೆಗೆ ದಕ್ಕಲೇ ಇಲ್ಲ. ಅದಕ್ಕೆ ಒಂದು ಚಾವತ್ ಮಕ್ಕ ಹೋಗವ ಅಂತೇಳಿ ಸುಮ್ಮನೆ ನಾನು ಈ ಕಡೆ ಅಡುಗೆ ಮನೆ ಬಂದು ಎಲ್ಲ ಕೆಲಸ ಮುಗಿಸಿ ನಿಂತಿದ್ದೆ ನೋಡು. ಹೌದಾ, ಶಿವು ಡ್ಯೂಟಿಗೆ ಹೋಗ್ಯಾನಲ್ಲ? ಹ್ಞೂ, ಬೆಳಗ್ಗೆನ ಹೋದ. ಬಾರೇ ರತ್ನಿ, ಹೊರಗೆ ಹೋಗೋಣ ಒಂಚೂರು ಗಾಳಿಗೆ. ನಿಂತು ಶೆಕಿ ಕುಚ್ತತಿ ನೋಡವ. ಚಾ ಕುಡಿತೀಯನೇ ರತ್ನಿ, ಮಾಡ್ಕೊಡ್ಲ? ಬೇಡ ಪಾರಿ, ಬೆಳಗ್ಗಿಂದ 2 ಸರಿ ಕುಡ್ದೀನಿ. ನಡಿಯತ್ತ ಹೊರಗೆ ಹೋಗೋಣ ಗಾಳಿ ಒಂಚೂರು. ಯವ್ವ, ಈ ಹುಡಿಗೆ ಮತ್ತೆ ವಾಂತಿ ಮಾಡ್ಕೊಂತವ. ಗೀತಾ ಬಾರವ, ಒಂಚೂರು ಗಾಳಿ ಕುಂದ್ರು ಬಾ, ಹೊರಗಡೆ ಬಾ, ಬಾರವ. ಯವ್ವ ಅತ್ತೆ, ನನ್ನ ಕೈಯಾಗಂತೂ ಆಗಂಗಿಲ್ಲ, ಭಾಳ ಸುಸ್ತಾಗ್ತೈತೆ. ಗೀತವ, ನೀನು ವಾಂತಿ ಮಾಡೋದು ನೋಡಿದ್ರೆ ನಿನಗೆ ಹೆಣ್ಮಗುನ ಆಕತಿ ಅಂತ ಅನಿಸ್ತತಿ. ಏನಾಗಲ್ಲ, ಇನ್ನೊಂದು ಸ್ವಲ್ಪ ದಿನ ಹಂಗಾಕತಿ. ಕುತ್ಕ, ಒಂದು ಸ್ವಲ್ಪ ಗಾಳಿ ಕುತ್ಕ, ಆರಾಮಾಕತಿ. ದೋಸೆ 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 ಯಾರಿಗೆ ಬೇಕು, ಮಸಾಲ ದೋಸೆ. ಗೀತಕ್ಕ, ನಿನಗೋಸ್ಕರ ದೋಸೆ ತಂದಿದ್ದೀನಿ ನೋಡು. ವಿಮಲಾ ಬಾ, ದೋಸೆ ತಂದೀಯ ಗೀತಾವ್ಗೆ? ಆಕಿ ಬೆಳಗ್ಗಿಂದ ವಾಂತಿ ಮಾಡ್ಕೊಂತವಳೆ, ಇನ್ನು ಈ ದೋಸೆ ತಿಂತಾಳ? ಕೇಳಿ ನೋಡು ಒಂಚೂರು, ದೋಸೆ ತಿಂತಾಳೆನ? ಬೆಳಗ್ಗೆ ಗಂಜಿ ಕುಡ್ದಿದ್ದು ಹೊಟ್ಟೆ ಗುಡ್ದಿಲ್ಲ, ಹಂಗೆ ವಾಂತಿ ಆಗೈತೆ. ನೋಡು ಒಂಚೂರು ತಿಂತಾಳೆನ, ಕೇಳಿ ನೋಡು. ತಿಂತೀಯನವ ಗೀತಾ ಒಂಚೂರು ದೋಸೆನ? ವಿಮಲಾ ಬ್ಯಾಡ ಕಣೆ, ಬೆಳಗ್ಗಿಂದ ಗಂಜಿ ಕುಡ್ದಿದ್ದೆ, ಹೊಟ್ಟೆ ಗುಳಿತಿಲ್ಲ, ಒಂಥರ ಸುಸ್ತಾಗ್ತೈತೆ. ಈಗ ದೋಸೆ ತಿನ್ನೋಕ್ಕಾಗಲ್ಲ, ಒಳಗಡೆ ಇಟ್ಬೋಗು, ನಾನು ಆಮೇಲೆ ತಿಂತೀನಂತ ಇನ್ನೊಂದು ಶಾವತ್ ಬಿಟ್ಟು. ಹೌದಾ? ಸರಿ ತಗೋ, ಇಟ್ಟು ಬರ್ತೀನಿ, ಆಮೇಲೆ ತಿನ್ನಂಗಾರ. ಏನು ಬೇರೆ ತಮ್ಮ, ತಿಂದಾತಾ? ಹೂನ ವಿಮಲಿ, 2 ಮುದ್ದೆ ಸೊಪ್ಪಿನ ಸಾರು ಉಂಡ ಬಂದೆ ನೋಡು. ತಡಿ ಗೀತಾವ್ ಹೆಂಗದಳ ಅಂತ ನೋಡ್ಕೊಂಡೋಣ ಅಂತ ಬಂದೆ ನೋಡು. ಏನು ಗೀತಕ್ಕನ್ನು ನೋಡೋಕೆ ಬಂದ್ಯಾ? ಎಲ್ಲೋ ಮಿಸ್ ಹೊಡಿತೈತಲ್ಲ, ಏನಾರ ಸುದ್ದಿ ಇರಬೇಕು, ಅದಕ್ಕೆ ಬಂದಿ ಯಾವುದಿಲ್ಲ ಹೇಳೋಕ್ಕೆ. ಏ ಸುಮ್ಮನಿರೆ ವಿಮಲಿ, ನಾನೇನು ಬರೀ ಸುದ್ದಿ ಹೇಳೋಕೆ ಬಂದಿಲ್ಲ, ಗೀತಾವ್ ನೋಡೋಕೆ ಬಂದದ್ದು. ಹಾಂ ತಡಿ, ನೀನು ಸುದ್ದಿ ಅನ್ನಕ್ಕೆ ಒಂದು ವಿಷಯ ನೆನಪಾತ ನೋಡು. ಒಳ್ಳೆವ ನಾನು. ಹಾಂ, ಈ ಒನ್ ಆ್ಯಂಡ್ ಓನ್ಲಿ ವಿಮಲಾ ಮುಂದೆಲ್ಲ ಬೇಡವ ರತ್ನಮ್ಮ. ನೀನೇನಾರ ಸುದ್ದಿ ಇದ್ರೆ ಮಾತ್ರ ಬರೋಕ್ಕೆ ಅಂತ ನನಗೆ ಗೊತ್ತು. ನೋಡಲ್ಲಿ, ನನ್ನ ಕಂಡಿಡ್ದಿದ್ದಕ್ಕೆ ಗೀತಕ್ಕ ಸಹಿತ್ಕೊಂಡಾಗತ್ತಾಳೆ. ಕಂಡಿಡ್ದ್ಬಿಟ್ಲು, ದೊಡ್ಡ ಆಫೀಸರು. ಅದೋಗ್ಲಿ, ಈಗಿಲ್ಲ ಬಜಾರಿ ಭಾಗ್ಯ, ಆ ಭಾಗ್ಯ ಮಗಳನ್ನ ನೋಡೋಕೆ ಬಂದಿದ್ರಂತೆ. ಚಲೋ ಅದು ಬಿಡಬೇ, ಆ ಹುಡುಗಿಗೆ ಭಾಳ ದಿನದಿಂದ ಗಂಡು ನೋಡ್ತಿದ್ರು, ಯಾಕೆ ಒಂದು ಹತ್ತಲಿಲ್ಲ. ಈಗಾರ ಚೆನ್ನಾಗಾತ್ ಬಿಡು. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇನು ಜನುಮದಲು ತಾನನ ಅಂತ ಹೇಳಿ ಮದುವೆ ಮಾಡಕ್ಕೆ ಬರ್ತತತೆಗೆ. ಏಯ್ ವಿಮಲಿ, ನೀನು ಒಂದು ಆರ್ಕೆಸ್ಟ್ರಾ ಓಪನ್ ಮಾಡಿ ಸುಮ್ಮನೆ ಯಾವ ನೋಡಿದ್ರು ಹಾಡು ಹೇಳ್ಕೊಂತಾನೆ ಇರ್ತೀಯಲ್ಲ. ಆಕಿ ನೋಡಕ್ಕೆ ಬಂದಿದ್ರಂತಲ್ಲ, ಅವನು ಮೊದಲ ಅವ್ನ ಫ್ರೆಂಡ್ ಕರ್ಕೊಂಡು ಆ ಹುಡುಗಿನ ನೋಡೋಗಿದ್ದಾನೆ. ಮತ್ತೆ ತಡಿ ಸರಿಯಾಗಿಲ್ಲ ಅಂದು ಇನ್ನೊಂದ್ಸರಿ ನೋಡೋಣ ಅಂತ ಬಂದದಾನ. ಆಕಿ ಏನು ಮಾಡಿಬಿಟ್ಟದಾಳ, ಇವನು ಫೋನ್ ಮಾಡಿಬಿಟ್ಟದಾನ. ಇಲ್ಲ ನಾವು ಹಿಂಗೆ ನೋಡೋಕೆ ಬರ್ತಾವ್ರಿ ಭಾಗ್ಯಮರೆ ಅಂತ ಅಂದು. ಆಕಿ ಏನು ಮಾಡ್ಬಿಟ್ಟಾಳ, ಹೂನಪ್ಪ ನನ್ನ ಮಗಳು ಇನ್ನೂ ರೆಡಿಯಾಗಿಲ್ಲ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ ನೀನು ಅಂತ ಅಂದಿದ್ದಾಳ. ಅಲ್ಲ ಬಂದಿಯಪ್ಪ, ಬಂದು ನೋಡ್ಕೊಂಡು ಹೋಗು ಅನ್ಬೇಕ ಬಾಡಿಕಿ ಬಾಗಿ ಬಜಾರ್ ಬಾಗಿ. ಆಕಿ ಅಲ್ಲಪ್ಪ ನೀನು ಹುಡುಗಿ ನೋಡೋಕ್ಕೂ ಬರೋಕ್ಕೂ ಮುಂಚೆ ಒಂದು ಫೋನ್ ಮಾಡಿ ಬರೋದು ಬೇಡ, ಹಂಗೆ ಬಂದಿಯಲ್ಲಪ್ಪ, ಮತ್ತು ನಮ್ಮ ಹುಡುಗಿ ರೆಡಿಯಾಗಿಲ್ಲ, ಒಂದು ಅರ್ಧ ಗಂಟೆ ಕಾಯಪ್ಪ ಅಂತ ಅಂದದ. ಪಾಪ ಆ ಹುಡುಗ ಕಾದು ಈ ಊರಾಗ ಬೇರೆ ಯಾರು ಪರಿಚಯ ಇಲ್ಲ, ಯಾರ ಮನೆಗೆ ಹೋಗ್ಬೇಕು. ಇವರು ಫೋನ್ ಮಾಡೋಕೆಗೆ ಬಡ ಹುಡುಗ ಊರಿಗೆ ಬಸ್ ಹತ್ಕೊಂಡು ಹೊಂಟ್ಬಿಡತ್ತೆ. ಹಂಗೆ ಮಾಡಿದ್ರು. ಅಲ್ಲ ಹುಡುಗ ಏನು ಕೆಲಸ ಮಾಡ್ತಿತ್ತಂತ? ಗೌರ್ಮೆಂಟ್ ಕೆಲಸ ಅಂತ ಹುಡುಗಂದು, ಒಳ್ಳೆ ಹುಡುಗುತ್ತಂತ ಪಾಪ. ಅಯ್ಯ, ಆ ಭಾಗ್ಯ ಹೋಗಿ ಏನು ಬಂದತ್ತೇವ. ಅಲ್ಲ ಹುಡುಗನ ಮನೆಗೆ ಕರೆದು ಕುಂದ್ರಿಸಿ ಚಹಾ ಕೊಟ್ಟು ಒಂದು ಸ್ವಲ್ಪ ಕುಂದ್ರಪ್ಪ, ನೀ ಚಹಾ ಕುಡಿಯೋಕ್ಕೆ ನನ್ನ ಮಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾನೆ ಅಂದಿದ್ರೆ ಒಂದಿಟ್ಟು ಮದುವೆ ಆದರೆ ಉಳಿತಿತ್ತವ. ಅದಕ್ಕೇನಾಯ್ತಂತ ದಾಡಿ
ಹ್ಞೂ ಆಕಿ ಹಂಗ ಒಳ್ಳೆ ಸಿಡಿಮುಡುಕಿ ಸಿದ್ದವ್ ಇದ್ದಂಗ. ಆಕಿ ಮಗಳೇನು ಕಮ್ಮಿ ಅದ ಅಂತ ತಿಳ್ಕಂದಿಯೇ? ಅಯ್ಯೇ ಯವ್ವ, ಆಕಿ ಮಾತಾಡಕತ್ರ ಇಡೀ ಕೇರ್ ತುಂಬ ಕೇಳ್ದತಿ. ಹಂಗೆ ಮಾತಾಡ್ತಾಳ. ಹಂಗ ಅಲ್ಲ, ಮತ್ತೆ ಒಂದಿನ ಚಲೋ ಮಾತಾಡ್ತಾಳ, ಒಂದಿನ ಸಿಂಡ್ರಿಸ್ಕಿ ಅಂದಿರ್ತವ ರೌನಂಗ. ಆಮೇಲೆ ನಾಗವೇಣಿ ಅಂತ ಹೆಸರಿಟ್ಟಾಳ, ತಲೆ ಕೂದಲ ಅಲ್ಲ ಬಿಡ ಯವ್ವ. ಏನು ಹುಡುಗಿ ಏನ ಹೇ ನೀನ. ಹಂಗ ಎರಡು ಅವ್ವ ಮಗಳು ಸೊಕ್ಕಿನ ಮೂಳ ಎರಡು. ಹೋಗ್ಲಿ ಬಿಡು, ಆ ಹುಡುಗ ಪಾರಾದ. ಅದಿಯಾ ದೇವ್ರ ದಯದಿಂದ ಪಾರಾದ, ಒಟ್ಟು ಪಾರಾದ ಅವ್ವ ಮಗಳಿಂದ. ಊರ್ ಹಡ್ಬಿಟ್ಟಿ. ಯವ್ವ ಹೋತೆ ಯವ್ವ, ನನ್ನ ಸೊಂಟ ಯವ್ವ. ಯಾವಕ್ಕೆ ಯವ್ವ ನನಗೆ ಜಾಡ್ಸ್ ಒದ್ದಕ್ಕಿ ಯವ್ವ ನನ್ನಡನೆ. ಏಯ್ ಬಾಗಿ, ನೀನೇನೆ ಒದ್ದದ್ದು? ಯಾಕೆ ಒದ್ದೆ ನನಗೆ? ಲೇ ರತ್ನಿ, ನಿನಗೆ ಒದೆಯೋದಲ್ಲ ನಿನ್ನ. ಹಂಗ ನಿನಗೆ ರಾಡಿ ಅಂತ ಯಾಕೆ ಕರೆಯೋದೇಡ ಇಂತಕ್ಕ? ಮತ್ತೆ ನೀನು ಇಂಥ ಕೆಲಸ ಮಾಡ್ತೀಯಲ್ಲ, ಅದಕ್ಕೆ ನಿನಗೆ ರಾಡಿ ರತ್ನಿ ಅಂತ ಕರೆಯೋದು. ನನ್ನ ಮನೆ ಸುದ್ದಿ ಯಾಕೆ ಬೇಕೇ ನಿನಗೆ? ನನಗೆ ಬಜರಿ ಭಾಗ್ಯ ಅಂತೀಯ, ಆಮೇಲೆ ನನ್ನ ಮಗಳು ಸುದ್ದಿಗೆ ಬರ್ತೀಯ. ಇನ್ನೊಂದು ಸರಿ ನೀನು ಏನಾರ ನನ್ನ ಮಗಳ ಬಗ್ಗೆ ಮಾತಾಡ್ತೀಯೋ ಇನ್ನೂ ಭಾಗ್ಯಕ್ಕ. ನಾನು ಹಂಗಂದಿಲ್ಲ. ಹೆಂಗಂದ್ರೆ ಅದೇ ನಾಗವೇಣಿ ನೋಡ್ದನ ಹಂಗ ಹೋಗ್ಬಿಟ್ಟಲ್ಲ ಹುಡುಗ, ಎಂತ ಪಾಪು ಅಂತ ಅಂತಿದ್ದೆ. ಕೇಳ್ಬೇಕಾರೆ ವಿಮಲಿನ ಇಲ್ಲವಾ ನಿಜವಾಗ್ಲು ನಿನ್ ಸೊಟ್ಟು ಮೂತಿ ಮೇಲೆ ಆಣೆಗೂ ನಾನು ಹಂಗ ಅಂದದ್ದು. ನಾನು ಎಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡನಿ, ಮತ್ತ ನನ್ನ ಸೊಟ್ಟು ಮೂತಿ ಮೇಲೆ ಆಣೆ ಹಾಕ್ತೀಯ ಆಣೆನ? ನೀನು ಯಾವಾಗ ನಮ್ಮ ಮನೆ ಬಾಜು ಮನೆ ಹತ್ರ ನಿಂಗಿನ ಮಾತಾಡ್ಸ್ತೀಯಲ್ಲ, ಅವಾಗ ಗೊತ್ತಾಯ್ತು ಈ ಕಿರತ್ನೇನ ರಾಡಿ ಮಾಡಕ್ಕ ನಿಂತಾಳ ಅಂತ. ಅಕ್ಕ ನೀನಿಂದನ ಬಂದೆ ಎಲ್ಲ ಕೇಳಿಸ್ಕೊಂಡು ನಿಂತ್ಕೊಂಡು ನನಗೆ ಮಾತಾಡ್ತೀಯ? ಏಯ್ ಭಾಗ್ಯಕ್ಕ, ಬಿಡು ಬಿಡಕ್ಕಿನ್ನ. ಇಲ್ಲ ಪರಕ್ಕ, ಈಕಿನ ಇವತ್ತು ಬಿಡಬಾರ್ದಕ್ಕಿ. ಈಕಿಗೆ ಊರು ರಾಡೆಲ್ಲ ಬೇಕು. ಈಕಿಗೆ ರಾಡಿ ರತ್ನಿ ಕಿನ್ನ ಹಂಗಲ್ಲಕ್ಕಿನ್ನ. ಬಿಡ ಭಾಗ್ಯಕ್ಕ, ಹೋಗ್ಲಿ ಬಿಡು ಭಾಗ್ಯಮ್ಮ, ಬಿಟ್ಬಿಡು. ಏಯ್ ರತ್ನಿ, ನೋಡು ಮತ್ತೆ ಏನೋ ಹೋಗ್ಲಿ ಬಿಡು ಅಂತ ಬಿಡ್ತಾನೆ ಇವತ್ತು. ಇನ್ನೊಂದ್ಸರಿ ನನ್ನ ಮನೆ ಬಗ್ಗೆ ಏನಾರು ಮಾತಾಡಿದ್ ಗೊತ್ತಾಯ್ತು ಅಂದ್ರೆ ಊರು ಹಡ್ಬಿಟ್ಟಿ ಬಿಡೇ. ಸಾಕು ಬಿಡೆ ಬಾಗಿ ಗೂಗಿ. ಇನ್ನೊಂದ್ಸರಿ ನಾನು ಮಾತಾಡೋಲ್ ಬಿಡು ನಿನ್ನ ಮನೆ ವಿಷಯನ. ನಿನ್ನ ಬಗ್ಗೆ ಯಾವಾಗ ಮಾತಾಡ್ತಾಳ? ಇಪ್ಪಟ್ಟು ಇಬ್ರು ಜಗಳಾಡಕ್ಕೆ ಹೋಗ್ಬೇಡ್ರಿ ಭಾಗ್ಯಕ್ಕ. ಆಕಿ ರತ್ನಿ ಒಟ ಅಂತಾಳ ಅಷ್ಟ. ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಮಾತಾಡ್ತಾಳ. ಆದ್ರೆ ಮನ್ಸ್ನಾಗ ಐತಲ್ಲ ಅದ್ರಾಗ ಏನು ವಿಷ ಇರಂಗಿಲ್ಲ. ಹಂಗೆ ಸುಮ್ಮನೆ ಅದು ಮೊದ್ಲಿಂದ ನನಗೆ ಕಲ್ತು ಬಂದತ್ತ. ಸುಮ್ಮನೆ ಹಂಗೆ ಕಲ್ತು ಚಾಳಿ ಕಲ್ಲಕ್ಕಿದ್ರು ಬಿಡಂಗಿಲ್ಲ ನಂಗೆ. ಹಂಗೆ ಹೇಳ್ಕಂತ ಹೋಗ್ತಾಳ. ಆದ್ರೆ ಆಕಿ ಎಲ್ಲರಿಗೂ ಒಳ್ಳೇದ ಬಯಸ್ತಾಳೆ, ಯಾರಿಗೂ ಕೆಟ್ಟದು ಬಯಸ್ಬೇಕು. ಮನ್ಸಾಗ ಕೆಟ್ಟದಿಲ್ಲ. ಇಪ್ಪಟ್ಟು ಇಬ್ರು ಎಲ್ಲರೂ ಸಿಕ್ಕಾಗ ನೀನು ಬೈಬೇಡ ಭಾಗ್ಯಕ್ಕ. ನೀನು ರತ್ನಿ ಅವ್ರ ಸುದ್ದಿ ಇವ್ರ ಸುದ್ದಿ ಹೇಳೋದು ಬಿಡು, ಕಡಿಮೆ ಮಾಡು ಆಯ್ತಾ? ಸುಧಾರಿಸ್ಕೊಂಡು ಹೋಗ್ರಿ. ಒಂದ ಊರಾಗ ಇದ್ಕೊಂಡು ಅಕ್ಕಪಕ್ಕ ಮನೆಗೆ ಇದ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕಾಕತಿ. ಇಪ್ಪಟ್ಟು ಜಗಳ ಮಾಡಬೇಡ್ರವ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರ ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರ ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟಾನ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀರದು 3 ದಿವಸ.